ದಿನ ದಿನವೂ ಹೊಸ ಹೊಸ ಚರ್ಚೆಗಳು ಆಗುತ್ತಿದೆ. ಈಗ ಸದ್ಯಕ್ಕೆ ಚರ್ಚೆಯಲ್ಲಿರುವಂತಹ ವಿಚಾರ ಕಾಂಗ್ರೆಸ್ ಶಾಸಕರ ವಿದೇಶ ಪ್ರವಾಸ. ಇಷ್ಟಕ್ಕೂ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇರೋದು ಯಾಕೆ? ಈ ಪ್ರವಾಸ ರಾಜಕಾರಣಕ್ಕೋ ಅಥವಾ ಅಧ್ಯಯನಕ್ಕೋ ಅಥವಾ ವೈಯಕ್ತಿಕ ಕಾರಣಕ್ಕೋ? ಈ ಪ್ರವಾಸದಲ್ಲೇ ಆಗತ್ತಾ ಕುರ್ಚಿಯ ಲೆಕ್ಕಾಚಾರ? ನಿಂಬಲ್ಲಿ ಗೊಂದಲ, ನಂಬಲ್ಲಿ ಏನು ನಾಯಕತ್ವ ಗೊಂದಲ ಇಲ್ಲ. ನಂಬಲ್ಲಿ ಏನು ಇಬ್ಬರು ಆರಾಮ ಅವ್ರ ಮನೆಯಾಗ ಅವ್ರು ಊಟ ಮಾಡಿ ಬಂದರೆ ಇವ್ರ ಮನೆಯಾಗ ಊಟ ಮಾಡಿ ಹೈಕಮಾಂಡ್ ಹೇಳಿದ್ ಕೇಳ್ಕೊಂಡು ಏನು ನಾಯಕ ಗೊಂದಲದು? ಏನೂ ಗೊಂದಲ ಇಲ್ಲ. ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ ಕುಟುಂಬ ಸಮೇತ. ಅದೇ ರೀತಿ ಈ ಸಲನೂ ಹೋಗ್ತಾ ಇದ್ದೀವಿ. ಹೋಗುವಾಗ ಇನ್ನೂ ಯಾರು ಒಬ್ಬರಿಬ್ಬರು ಬರ್ತೀವಿ ಅಂದರೆ ಬನ್ನಿ ಅಂತ ಹೋಗ್ತಿದ್ದೀವಿ. ಬಿಟ್ಟರೆ ಬೇರೆ ಇದರಲ್ಲಿ ಯಾವುದೇ ವಿಶೇಷತೆ ಇಲ್ಲ. ಖಾಸಗಿಯಾಗಿ ಹೋಗ್ಬೇಕಾದ್ರೂ ಪರ್ಮಿಷನ್ ಕೇಳಿ ಹೋಗ್ಬೇಕಾ? ಮುಂಚೆನೂ ಹೋಗಿದ್ರಲ್ಲ, ಹೋದ ಬಾರಿನೂ ಹೋಗಿದ್ರು, ನೀವು ಗಮನಿಸಿಲ್ಲ ಅಷ್ಟೇ. ಹೋದ ವರ್ಷನೂ ಹೋಗಿದ್ರಲ್ಲ, ಅದಕ್ಕಿಂತ ಹಿಂದೆನೂ ಹೋಗಿದ್ರಲ್ಲ. ನನಗೆ ಯಾವ ಟೂರ್ ಬಗ್ಗೆನೂ ನನಗೆ ಗೊತ್ತಿಲ್ಲ. ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರು ಕಳಿಸ್ತಾ ಇದ್ದಾರೋ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವರುಂಟು, ಟೂರ್ ಹೋಗ್ತಾ ಇರೋರು ಉಂಟು, ಕಳಿಸ್ತಾ ಇರೋರು ಉಂಟು, ಅವರುಂಟು. ನಾನು ಪಕ್ಷದ ಅಧ್ಯಕ್ಷನಾಗಿ ನನಗೆ ಗೊತ್ತಿಲ್ಲ. ನಾನು ಇದಕ್ಕೆ ಇಂಟರ್ಫಿಯರ್ ಆಗಿ ತಯಾರಿ. ಆ ರೀತಿ ಯಾವುದೂ ಇಲ್ಲ. ಶಾಸಕರು ದೇ ಆರ್ ಅಟ್ ಫ್ರೀ ವಿಲ್, ಎಲ್ಲಿ ಬೇಕಾದ್ರೂ ಹೋಗ್ತಾರೆ ಬರ್ತಾರೆ. ಅವ್ರನ್ನ ಬಿಡಿ ಅಪ್ಪ, ಅವರೆಲ್ಲ ಹೋಗ್ಲಿ ಬರಲಿ. ಯಾಕೆ ನೋಡಪ್ಪ, ಇದು ಲೋಕಲ್ ಇಶ್ಯೂ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಅದ್ರ ಬಗ್ಗೆ ನಿರ್ಣಯ ತಗೊಳ್ಬೇಕು. ಶಾಸಕರು ಎಲ್ಲಿ ಹೋಗ್ತಾರೆ, ಯಾಕೆ ಹೋಗ್ತಾರೆ, ಏನ್ ಮಾಡ್ತಾರೆ? ರಾಜ್ಯ ರಾಜಕೀಯದಲ್ಲಿ ಈಗ ಇದೇ ಚರ್ಚೆ. ಸಿಎಂ ಕುರ್ಚಿ ವಿಚಾರ ಕಗ್ಗಂಟಾಗಿ ಕಾಡ್ತಾಗಿರೋ ಟೈಮಲ್ಲೇ ಈ ಚರ್ಚೆ ಸಖತ್ತಾಗಿ ಸದ್ದು ಮಾಡ್ತಿದೆ. ಸಿಎಂ ಆಪ್ತರ ವಿದೇಶ ಪ್ರವಾಸ ಅನುಮಾನ ಮೂಡಿಸ್ತಿದೆ. ಇನ್ನೂ ನಿಂತಿಲ್ಲ ಕುರ್ಚಿ ಕದನ, ಇನ್ನೂ ನಿಂತಿಲ್ಲ. ನಿಲ್ಲೋ ಯಾವ ಲಕ್ಷಣ ಕೂಡ ಸದ್ಯಕ್ಕೆ ಸಿಗ್ತಾಗಿಲ್ಲ. ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡೋದಿಲ್ಲ ಅಂತ ಸಿದ್ದರಾಮಯ್ಯ ಒಂದು ಕಡೆ ಪಟ್ಟು ಹಿಡಿದು ಕೂತ್ಕೊಂಡಿದ್ರೆ, ಹೇಗಾದ್ರೂ ಆಗ್ಲಿ ನಾನು ಸಿಎಂ ಕುರ್ಚಿಯಲ್ಲಿ ಕೂತ್ಕೋತೀನಿ ಅಂತ ನಾನಾ ಪ್ಲಾನ್ ಮಾಡ್ತಾಗಿದ್ದಾರೆ ಡಿಸಿಎಂ ಡಿಕೆಶಿ. ಮೇಲ್ನೋಟಕ್ಕೆ ಹೈಕಮಾಂಡ್ ಹೇಳಿದ ಹಾಗೆ ನಾವು ಕೇಳ್ತೇವೆ ಅಂತ ಇಬ್ರು ಹೇಳ್ತಾಗಿದ್ರು ಸಹ ಒಳಗೊಳಗೆ ತಂತ್ರ ಪ್ರತಿತಂತ್ರ ನಡೀತಿದೆ. ಆ ತಂತ್ರ ಪ್ರತಿತಂತ್ರದ ಭಾಗವೇ ಸಿಎಂ ಸಿದ್ದರಾಮಯ್ಯ ಆಪ್ತರ ಫಾರಿನ್ ಟೂರ್. ಬಜೆಟ್ ಹತ್ರ ಬಂತು, ಶಾಸಕರು ಟೂರ್ ಹೋದ್ರು. ವಿದೇಶ ಪ್ರವಾಸ ವೈಯಕ್ತಿಕವ, ಅಧ್ಯಯನಕ್ಕ, ರಾಜಕೀಯಕ್ಕ? ಫಾರಿನ್ ಟೂರ್ ಮಾಡ್ತಿರೋ ಹಿಂದಿದೆಯ ಕುರ್ಚಿ ಲೆಕ್ಕ? ಬಜೆಟ್ ಹತ್ರ ಬರ್ತಾಗಿದೆ. ಯಾವ ವಲಯಕ್ಕೆ ಎಷ್ಟು ಅನುದಾನ ಕೊಡಬೇಕು, ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಕೊಡಬೇಕು ಅನ್ನೋ ಚರ್ಚೆ ಆಗ್ತಾಗಿದೆ. ರಾಜ್ಯದ 1 ವರ್ಷದ ಭವಿಷ್ಯವನ್ನು ನಿರ್ಧಾರ ಮಾಡೋ ಬಜೆಟ್ಗೆ ಪೂರ್ವಭಾವಿ ಸಭೆಗಳು ಈಗಾಗಲೇ ನಡೆದಿವೆ. ಶಾಸಕರು ಕೂಡ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಏನೇನು ಬೇಕು ಅನ್ನೋದರ ಲಿಸ್ಟ್ ಅನ್ನು ಸಿಎಂಗೆ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಶಾಸಕರಂತೂ ಸಿಎಂ ಬಳಿ ಕೆಲವೊಂದು ಮನವಿ ಮಾಡಿದ್ದು ನಂತರ ಮನೆಗೆ ಹೋಗಿ ಗಂಟು ಮೂಟೆ ಕಟ್ಟಿದ್ದಾರೆ. ಇಷ್ಟಕ್ಕೂ ಅವರು ಗಂಟು ಮೂಟೆ ಕಟ್ಟಿರೋದು ಎಲ್ಲಿಗೆ ಗೊತ್ತ? ಫಾರಿನ್ ಪ್ರವಾಸಕ್ಕೆ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ಗೆ. ಇದು ಟ್ರಿಪ್. ಸಿಎಂ ಆಪ್ತರೇ ಹೆಚ್ಚಿರೋ ಶಾಸಕರ ಟ್ರಿಪ್ ಇದು. ವಿಮಾನ ಬುಕ್ ಮಾಡ್ಕೊಂಡಿರೋ ಶಾಸಕರು ತಂಡೋಪತಂಡವಾಗಿ ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಅಂದ ಹಾಗೆ ಶಾಸಕರು ಫಾರಿನ್ ಟ್ರಿಪ್ ಹೋಗ್ತಾಗಿರೋದು ಸರ್ಕಾರದ ದುಡ್ಡಿನಲ್ಲ, ಅದು ಸ್ವಂತ ದುಡ್ಡಲ್ಲೇ ಫಾರಿನ್ ಪ್ರವಾಸ ಹೋಗಿರೋ ಶಾಸಕರು. ವಿದೇಶ ಪ್ರವಾಸಕ್ಕೂ ಕುರ್ಚಿ ಕಚ್ಚಾಟಕ್ಕೂ ಕೂಡ ಯಾವುದೇ ಸಂಬಂಧ ಇಲ್ಲ ಅಂತಿದ್ದಾರೆ. ನಾವು ಅಧಿಕಾರ ಹಂಚಿಕೆ ವಿಚಾರವಾಗಿ ಚರ್ಚೆ ನಡೆಸೋಕೆ ಹೋಗ್ತಿಲ್ಲ. ಸದ್ಯಕ್ಕೆ ರಾಜ್ಯದಲ್ಲಿ ಅಂತಹ ಗೊಂದಲವೇನಿಲ್ಲ ಅಂತಿದ್ದಾರೆ. ಗೊಂದಲ, ನಂಬಲ್ಲಿ ಏನು ನಾಯಕತ್ವ ಗೊಂದಲ ಇಲ್ಲ. ನಂಬಲ್ಲಿ ಏನು ಇಬ್ಬರು ಆರಾಮ ಅವ್ರ ಮನೆಯಾಗ ಅವ್ರು ಊಟ ಮಾಡಿ ಬಂದರೆ ಇವ್ರ ಮನೆಯಾಗ ಊಟ ಮಾಡಿ ಹೈಕಮಾಂಡ್ ಹೇಳಿದ್ ಕೇಳ್ತೀನಿ. ಏನು ನಾಯಕ ಗೊಂದಲದ? ಏನೂ ಗೊಂದಲ ಇಲ್ಲ. ಯಾರು ಬೆಂಬಲ ಯಾರು ಒಳಗೆ ನೋಡಿ ಬಂದಾರನ್ರಿ? ಯಾರು ಬೆಂಬಲ ಯಾರು ನೋಡಿ ಬಂದಾರ? ನಾವು ಯಾರು ಬೆಂಬಲ ಯಾರಿಗೆ ಗೊತ್ತಾಗ್ತದೆ? ನಮ್ಮ ಬೆಂಬಲ ಹೈಕಮಾಂಡ್ ಏನು ಹೇಳ್ತದೆ ಅದು ಅಷ್ಟಕ್ಕೆ, ಹೈಕಮಾಂಡಕ್ಕೆ ಬೆಂಬಲ. ಎಲ್ಲರೂ ಹೈಕಮಾಂಡಕ್ಕೆ ಬೆಂಬಲ. ನೋಡ್ರಿ, ನಮ್ಮ ನಾಯಕರು ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಪಕ್ಷದ ಅವರಿಬ್ಬರು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದಂತೆ ನಾವು
ನಮ್ಮ ನಾಯಕರೆಲ್ಲರೂ ಹೈಕಮಾಂಡ್ ಅಂತ ಕೇಳ್ತೀವಿ. ಒಂದಷ್ಟು ವಿದೇಶಗಳಲ್ಲಿ ಕೃಷಿ ಬಗ್ಗೆ ಕೆಲವು ಕಡೆ ಹೋಗಿ ಪ್ರವಾಸ ಮಾಡೋ ಒಂದು ಹವ್ಯಾಸ ಇದೆ. ಅದರಂತೆ ನನ್ನ ಕುಟುಂಬ ಸಮೇತ ಇವತ್ತು ಪ್ರವಾಸಕ್ಕೆ ಹೋಗ್ತೇನೆ. ಇದರಲ್ಲಿ ಏನೂ ವಿಶೇಷ ಇಲ್ಲ ಅಷ್ಟೇ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ ಕುಟುಂಬ ಸಮೇತ. ಅದೇ ರೀತಿ ಈ ಸಲನೂ ಹೋಗ್ತಾ ಇದ್ದೀವಿ. ಹೋಗುವಾಗ ಇನ್ನೂ ಯಾರು ಒಬ್ಬರಿಬ್ಬರು ಬರ್ತೀವಿ ಅಂದರೆ ಬನ್ನಿ ಅಂತೇಳಿ ಹೋಗ್ತಿದ್ವಿ. ಬಿಟ್ಟರೆ ಬೇರೆ ಇದರಲ್ಲಿ ಯಾವುದೇ ವಿಶೇಷತೆ ಇಲ್ಲ. ಶಾಸಕರ ವಿದೇಶ ಪ್ರವಾಸ ಸರಿನಾ ತಪ್ಪ? ಬಜೆಟ್ ಇರೋ ಟೈಮಲ್ಲದೆ ಒಂದಷ್ಟು ಶಾಸಕರು ವಿದೇಶ ಪ್ರವಾಸ ಮಾಡೋದು ಸರಿನಾ ತಪ್ಪ? ಒಂದೇ ಬಾರಿಗೆ ಇಷ್ಟೊಂದು ಮಂದಿ ಹೋಗೋದು ಸಮಂಜಸ ಅಂತ ಅನ್ನಿಸತ್ತ. ಕೆಲವರ ಪ್ರಕಾರ ಇದು ಸರಿ, ಇನ್ನು ಕೆಲವರ ಪ್ರಕಾರ ಇದು ತಪ್ಪು. ಇಂಥ ಟೈಮಲ್ಲದೆ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ. ಶಾಸಕರ ವಿದೇಶ ಪ್ರವಾಸಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕತ್ತ? ಟೀಕೆ ವಿರೋಧಗಳಿಂದಾಗಿ ಹೈಕಮಾಂಡ್ ಮಧ್ಯ ಪ್ರವೇಶಿಸುತ್ತ ಅನ್ನೋ ಹೊಸ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗಾಗಲೇ ಮಾತಾಡಿದ್ದಾರೆ ಎಂದು ಕಾಂಗ್ರೆಸ್ನಲ್ಲಿ ಚರ್ಚೆಯಾಗುತ್ತಿದೆ. ಸದ್ಯಕ್ಕೆ ಪ್ರವಾಸಕ್ಕೆ ಯಾರೂ ಬ್ರೇಕ್ ಹಾಕಿಲ್ಲ. ವೈಯಕ್ತಿಕ ಪ್ರವಾಸಕ್ಕೆ ಹೈಕಮಾಂಡ್ನ ಅನುಮತಿ ಬೇಕಿಲ್ಲ ಎಂಬ ವಾದವು ಚಾಲ್ತಿಯಲ್ಲಿದೆ. ಖಾಸಗಿಯಾಗಿ ಹೋಗ್ಬೇಕಾದ್ರೂ ಪರ್ಮಿಷನ್ ಕೇಳಿ ಹೋಗ್ಬೇಕಾ? ಮುಂಚೆನೂ ಹೋಗಿದ್ರಲ್ಲ, ಹೋದ ಬಾರಿನೂ ಹೋಗಿದ್ರು, ನೀವು ಗಮನಿಸಿಲ್ಲ ಅಷ್ಟೇ. ಹೋದ ವರ್ಷನೂ ಹೋಗಿದ್ರಲ್ಲ, ಅದಕ್ಕಿಂತ ಹಿಂದೆನೂ ಹೋಗಿದ್ರಲ್ಲ. ಅದು ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಅಗತ್ಯ ಇತ್ತ ಅಂತ ಸರ್? ಇಲ್ಲ, ಅವರಿಗೆ ಬಜೆಟಿಗೆ ಏನು ಸಂಬಂಧ ಇವ್ರೆ? ಯಾರ್ಯಾರು ಏನೇನೋ ಅವ್ರ ಕ್ಷೇತ್ರಕ್ಕೆ ಕೇಳಬೇಕು, ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೇಳ್ಕೊಂಡಿರ್ತಾರೆ. ಈಗ ಪ್ರವಾಸ ಮಾಡಬಾರ್ದು ಅಂತ ಏನಾದರೂ ಇದೆಯಾ ಹೇಳಿ? ಅಥವಾ ಇಸ್ ಇಟ್ ಇಲ್ಲೀಗಲ್, ಇಸ್ ಇಟ್ ಅನ್ಕಾನ್ಸ್ಟಿಟ್ಯೂಷನಲ್? ಅಥವಾ ಹೈಕಮಾಂಡ್ ಪರ್ಮಿಷನ್ ಬೇಕಾ ಹೋಗ್ಲಿಕ್ಕೆ? ಇಲ್ಲ. ಸರ್ಕಾರದ ಪರ್ಮಿಷನ್ ಬೇಕಾ? ಇಲ್ಲ. ಅವರು ಖಾಸಗಿ ಪ್ರವಾಸ ಮಾಡ್ತಾ ಇದ್ದಾರೆ ಸ್ನೇಹಿತರು, ಅದು ಹೋಗ್ಲಿಕ್ಕೆ ಅವ್ರು ಯಾಕೆ ಸರ್ ತಡೆಯುವಂತ ಪ್ರಯತ್ನ ಮಾಡಿದ್ರು? ಇಲ್ಲ, ಯಾರು ಹೇಳಿದ್ರು ತಡೆಯಬೇಕಂತ ಪ್ರಯತ್ನ? ಕರೆ ಮಾಡಿ ಕೆಲವರಿಗೆ ಹೋಗೋದು ಬೇಡ, ಯಾರು ನನ್ನ ಮಾಹಿತಿ ಪ್ರಕಾರ ಯಾರಿಗೂ ಫೋನ್ ಮಾಡಿಲ್ಲ. ಮಾಜಿ ಸಚಿವ ಕೆಎನ್ ರಾಜಣ್ಣ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ವಿದೇಶಕ್ಕೆ ಶಾಸಕರು ಪ್ರವಾಸ ಹೋಗೋದನ್ನ ತಡಿಬಾರದು ಅಂದಿದ್ದಾರೆ. ನೀವು ಯಾವ್ಯಾವ ರೀತಿ ನೀವು ಅರ್ಥೈಸ್ತೀರೋ ಅದಕ್ಕೆ ಹೇಳ್ತಾರಲ್ಲ, ಏನೋ ಲೋಕೋ ಭಿನ್ನ ರುಚಿ ಅಂತ ಹೇಳ್ತಾರಲ್ಲ, ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೋಡ್ತಾರೆ. ಅದಕ್ಕೋಸ್ಕರ ನೋಡಿ, ಪಾಲಿಟಿಕ್ಸು ಪ್ರತಿಯೊಂದರಲ್ಲೂ ಕೂಡ ರಾಜಕಾರಣ ಇದ್ದೇ ಇರುತ್ತೆ. ರಾಜಕಾರಣ ಇಲ್ಲದೇ ಇರತಕ್ಕಂಥದ್ದು ಯಾವುದೂ ಇಲ್ಲ. ಆದರೆ ಅದನ್ನು ನಾವು ಸದುದ್ದೇಶದಿಂದ ಮಾಡ್ತಕ್ಕಂಥ ಒಂದು ವಿದೇಶ ಪ್ರವಾಸ ಹೋಗಿ ಬರಲಿ, ಅದು ಯಾರು ತಡೀತಾರೆ ಅಂದರೆ ನಾನು ಅದಕ್ಕೆ ಒಂದು ಕಠಿಣವಾದಂಥ ಪದ ಬಳಸಿದ್ರೆ ಅದು ಬಹಳ ಪ್ರಚಾರ ಆಗೋಗ್ತದೆ. ಅದಕ್ಕೋಸ್ಕರ ಹೇಳಕ್ಕೆ ಹೋಗಲ್ಲ. ಯಾರೇ ತಡೆಯೋ ಪ್ರಯತ್ನ ಮಾಡಿದ್ರು ಅದು ಸರಿಯಾದಂಥದ್ದಲ್ಲ. ಫಾರಿನ್ ಪ್ರವಾಸ ಲೋಕಲ್ ಇಶ್ಯೂ. ಎಐಸಿಸಿ ಅಧ್ಯಕ್ಷ ಖರ್ಗೆ ಹೇಳಿದ್ದೇನು? ಇಂಥ ಟ್ರಿಪ್ಪು ಬೇಕೋ ಬೇಡವೋ ಗೊತ್ತಿಲ್ಲ. ಅಧಿಕಾರ ಹಂಚಿಕೆ, ಕುರ್ಚಿ ಕಚ್ಚಾಟಕ್ಕೂ ಪ್ರವಾಸಕ್ಕೂ ಸಂಬಂಧವಿಲ್ಲ. ಬಜೆಟ್ನಲ್ಲಿ ಏನು ಬೇಕು ಅನ್ನೋದನ್ನ ಸಿಎಂಗೆ ಹೇಳಿದ್ದಾರೆ. ವೈಯಕ್ತಿಕ ಟೂರ್ಗಳು ಆಗಾಗ ಆಗ್ತಾನೇ ಇರುತ್ತವೆ, ಗೊತ್ತಾಗಲ್ಲ. ಸದ್ಯದ ರಾಜಕೀಯಕ್ಕೂ ಟೂರ್ಗೂ ಲಿಂಕ್ ಮಾಡಬೇಡಿ ಎನ್ನುತ್ತಿದ್ದಾರೆ ನಾಯಕರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಇದು ಲೋಕಲ್ ಇಶ್ಯೂ. ಸಿಎಂ ಡಿಸಿಎಂಗೆ ಇವರೆಲ್ಲರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವ ಅವಕಾಶ ಆಗಿದೆ. ಇಲ್ಲಿ ಲೋಕಲ್ ಲೀಡರ್ ಎಲ್ಲ ನೋಡ್ಕೊಳ್ತಾರೆ. ಅದಕ್ಕೆ ನಾನು ಪದೇ ಮಾತನಾಡುವುದು ಸರಿಯೂ ಇರಲ್ಲ ಎಂದಿದ್ದಾರೆ. ನೋಡಪ್ಪ, ಇದು ಲೋಕಲ್ ಇಶ್ಯೂ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಅದ್ರ ಬಗ್ಗೆ ನಿರ್ಣಯ ತಗೊಳ್ಬೇಕು. ನಾನು ಪದೇ ಎಲ್ಲ ಟೂರ್ ಹೋಗೋದು, ಅವ್ರು ಅಲ್ಲಿ ಹೋದರು ಇಲ್ಲಿ ಹೋದರು ಹಂಗೆ ಇವೆಲ್ಲ ಚೆನ್ನಾಗೂ ಇರೋದಿಲ್ಲ. ಇಲ್ಲಿ ಲೋಕಲ್ ಲೀಡರ್ಸ್ ಅಲ್ಲ ಎಲ್ಲರೂ. ಇನ್ನು ವಿದೇಶ ಪ್ರವಾಸದ ಬಗ್ಗೆ ಮಾತಾಡಿರೋ ಪರಮೇಶ್ವರ್ ಮತ್ತು ದಿನೇಶ್ ಗುಂಡೂರಾವ್, ಪ್ರವಾಸ ಹೋದ್ರೆ ಏನೂ ತಪ್ಪಿಲ್ಲ, ನಾಯಕತ್ವ ಬದಲಾವಣೆ ಚರ್ಚೆ ಸದ್ಯಕ್ಕೆ ಪ್ರಸ್ತುತವಲ್ಲ ಎಂದಿದ್ದಾರೆ. ಅದಕ್ಕೆ ಇದಕ್ಕೆ ಯಾವ ಸಂಬಂಧನೂ ಇಲ್ಲ. ನಾಯಕತ್ವ ಬದಲಾವಣೆ ಅದು ನೀವು ಪ್ರತಿ ಸಲ ಕೇಳ್ತಾನೆ ಇರ್ತೀರ 2 ವರ್ಷದಿಂದ, ಆಯ್ತಾ? ಅದು ಬಿಟ್ಬಿಡಿ ಒಂದು ಕಡೆ. ಇದಕ್ಕೂ ಅಂದರೆ 2 ವರ್ಷದಲ್ಲಿ ಯಾರು ಎಲ್ಲೂ ಪ್ರವಾಸನೇ ಮಾಡಬಾರ್ದಾ? ನೀವು ಹೇಳೋ ಪ್ರಕಾರ ಗೊಂದಲ ಇದೆ ಅಂತ ಹೇಳಿದ ತಕ್ಷಣ ಯಾರು ಓಡಾಡಬಾರ್ದು. ನಾನು ಹೋಗಿದ್ದೆಪ್ಪ ವಿದೇಶಕ್ಕೆ ಮೊನ್ನೆ. ನೋಡಿ, ಅಪ್ರಸ್ತುತ 100ಕ್ಕೆ 100 ಅಪ್ರಸ್ತುತ. ಯಾಕಂದರೆ ನಮ್ಮ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ನಮ್ಮೆಲ್ರಿಗೂ ಒಪ್ಪಿಗೆ ಇದೆ ಅಂತ ಹೇಳಿದ್ಮೇಲೆ, ಎಲ್ಲರೂ ಹೇಳಿದ್ಮೇಲೆ ಏನು ಹೈಕಮಾಂಡ್ ತೀರ್ಮಾನ ಆದಾಗ ಅವಾಗ ಅದು ಪ್ರಸ್ತುತ, ಹೈಕಮಾಂಡ್ ತೀರ್ಮಾನ ಯಾವಾಗ ಆಗೋದಿಲ್ಲ ಅದು ಅಪ್ರಸ್ತುತ ಅಷ್ಟೇ. ಇಲ್ಲ, ಅವ್ರು ಯಾಕೆ ಹೋಗ್ತಾ ಇದ್ದಾರೆ ಅಂತಂದರೆ ಯಾಕೆ ಹೋಗ್ತಾರೆ ಗೊತ್ತಿಲ್ಲ ನಮಗೆ. ಅವರು ಇಂಡಿವಿಜುವಲ್ ಆಗಿ ಅವರ ಡಿಸಿಷನ್, ಅದು ಅವರ ಹಣದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅವರು.
ಆದರೆ ಒಂದು ಕಡೆಯಿಂದ ಕೃಷಿ ಅಧ್ಯಯನಕ್ಕೆ ಅಂತ ಹೋಗ್ತಾ ಇದೆ, ಆದರೆ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದಲ್ಲಿ ಅದನ್ನ ಕೃಷಿ ಹೌದಲ್ಲ, ಯಾಕಿಲ್ಲ? ನಾನು ಆಸ್ಟ್ರೇಲಿಯಾದಲ್ಲೇ ಇದ್ನಲ್ರಿ, ಅಲ್ಲಿ ಯಾಕೆ ಕೃಷಿ ಇಲ್ಲ ಅಂತ ಹೇಳಿದ್ರು? ಎಲ್ಲ ಕಡೆನೂ ಇದೆ, ಅದೇನಿಲ್ಲ. ಸ್ಟಡಿ ಟೂರ್ ಅಲ್ಲ, ಅವ್ರಿಗೇನು ಕೆಲಸ ಇಲ್ಲಲ್ಲ, ಬಡ್ಜೆಟ್ನಲ್ಲಿ ಏನು ಕೆಲಸ ಇದೆ ಅವ್ರಿಗೆ? ಬಡ್ಜೆಟ್ ಪ್ರಿಪರೇಷನ್ ಮಾಡೋರು ಮುಖ್ಯಮಂತ್ರಿಗಳು ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟು. ಅವರು ಹೇಳೋದೆಲ್ಲ CLP ಅಲ್ಲಿ ಹೇಳಿದ್ದಾರೆ. ಶಾಸಕರೆಲ್ಲ ಅದಕ್ಕೆ CLP ಕರೆದಿದ್ರು ಸದನ ಅಧಿವೇಶನದಲ್ಲಿ. ಆಗ ಅವರು ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಸೊ ಅದನ್ನೆಲ್ಲ ಸಂಗ್ರಹಣೆ ಮಾಡಿ ಈಗ ನಮ್ಮ ಜೊತೆ ಎಲ್ಲ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು. ನಮ್ಮ ಇಲಾಖೆಗಳದೆಲ್ಲ ಡಿಸ್ಕಷನ್ ಆಗಿದೆ, ಇನ್ನೂ ಕೆಲವು ಡಿಸ್ಕಷನ್ ಆಗಬೇಕು. ವಿದೇಶ ಪ್ರವಾಸ ಮಾಡ್ತಾಗಿರೋರೆಲ್ಲ ಸಿಎಂ ಆಪ್ತರು. ಆದ್ದರಿಂದ ಕೆಲವರು DKಶಿ ಕೆಂಗಣ್ಣಿಗೆ ಗುರಿಯಾಗೋ ಆತಂಕವಿದೆ. ಆದ್ದರಿಂದಲೇ ದೆಹಲಿಯಿಂದ ವಿದೇಶ ಪ್ರವಾಸ ಗೊತ್ತು ಮಾಡಿದ್ದಾರೆ ಅನಿಲ್ ಚಿಕ್ಕಮಾದು, ರವಿಶಂಕರ್ ಸೇರಿದಂತೆ ಕೆಲ ಶಾಸಕರು ಸೋಮವಾರವೇ ದೆಹಲಿಗೆ ಹೋಗಿದ್ದು ದೆಹಲಿಯಿಂದ ಆಸ್ಟ್ರೇಲಿಯಾಗೆ ಹೋಗ್ತಾರೆ. ಒಂದು ಕಡೆ ಸಿಎಂ ಆಪ್ತರು ವಿದೇಶ ಪ್ರವಾಸಕ್ಕೆ ಹೋಗ್ತಾಗಿದ್ರೆ ಮತ್ತೊಂದು ಕಡೆ DKಶಿ ಟೀಮ್ ಕೂಡ ಪ್ರತಿತಂತ್ರ ನಡೆಸ್ತಿದೆ. ಶಾಸಕರ ಟೂರ್ ಬಗ್ಗೆ ಉತ್ತರ ನೀಡಿರೋ DKಶಿ ಇದಕ್ಕೆಲ್ಲ ಕಾಲವೇ ಉತ್ತರ ಕೊಡುತ್ತೆ. ಯಾರು ಟೂರ್ ಹೋಗ್ತಿದ್ದಾರೆ, ಸ್ಪಾನ್ಸರ್ ಯಾರು ಅಂತ ಗೊತ್ತಿಲ್ಲ ಎಂದಿದ್ದಾರೆ. ನೋಡಪ್ಪ, ನಾನು ಮಹದೇವಪ್ಪನಿಗೆ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ, ಯಾರಿಗೂ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂಥ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ಬರೂ ಗುಟ್ಟು ವ್ಯವಹಾರ ಏನಿಲ್ಲ. ಇದು ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ನಾನು ಇದನ್ನ ನಿನ್ಗೆಲ್ಲ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನೇನು ಹೇಳಬೇಕು ಅಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ. DK ಸುರೇಶ್ ಈ ಬಗ್ಗೆ ಮಾತನಾಡಿದ್ದು, ಶಾಸಕರಾಗಿದ್ದಾರೆ, ಹೋಗ್ತಾರೆ, ನೀವು ಶಾಸಕರಾಗಿ ನೀವು ಹೋಗಿ ಅಂದಿದ್ದಾರೆ. ನೀವು ಶಾಸಕರಾಗಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗೋರು, ಪ್ರಯತ್ನ ಮಾಡಿ ನೀವು ಶಾಸಕರಾಗೋದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ಈಗ ಸ್ವಲ್ಪ ಹೇಳಿ, ವಿಶ್ವಾಸಕ್ಕೆ ಕೆಲವರು ಹೋಗಿರ್ತಾರೆ, ಕೆಲವರು ದೇಶ ನೋಡಬೇಕು ಅಂತ ಹೋಗಿರ್ತಾರೆ, ಕೆಲವರು ಅಧ್ಯಯನ ಮಾಡಬೇಕು ಅಂತ ಹೋಗಿರ್ತಾರೆ. ಅದರ ಬಗ್ಗೆ ಎಲ್ಲ ವ್ಯಾಖ್ಯಾನ ಮಾಡುವಂಥದ್ದೇನಿಲ್ಲ. ಸೊ ಆಗಿಂದಾಗೆ ಕೆಲವರು ಶಾಸಕರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅದರಲ್ಲೇನು ಅಪಾರ್ಥ ಕಲ್ಪಿಸುವಂಥದ್ದಿಲ್ಲ. ವಿದೇಶ ಪ್ರವಾಸ ಎಲ್ರಿಗೂ ಖುಷಿ ಕೊಡ್ತದೆ. ಒಂದಷ್ಟು ಗೊಂದಲಗಳ ಮಧ್ಯೆ, ಒಂದಷ್ಟು ಒತ್ತಡದ ಮಧ್ಯೆ ನೆಮ್ಮದಿಯಾಗಿ ಒಂದಷ್ಟು ಫ್ಯಾಮಿಲಿಗಳ ಜೊತೆ, ಸ್ನೇಹಿತರ ಜೊತೆ ಹೋದರೆ ಮೈಂಡು ಫ್ರೆಶ್ ಆಗುತ್ತೆ. ಒಟ್ನಲ್ಲಿ ಯಾವುದೋ ಕಾರಣಕ್ಕೆ ಸಿಎಂ ಆಪ್ತರು ವಿದೇಶ ಪ್ರವಾಸ ಮಾಡ್ತಿದ್ದಾರೆ. ಅಲ್ದೇನ್ ಚರ್ಚೆಯಾಗತ್ತೆ ಅನ್ನೋದು ನಿಗೂಢವಾಗಿದೆ. ಒಂದು ವೇಳೆ ಕುರ್ಚಿ ವಿಚಾರ ಚರ್ಚೆಯಾದ್ರೆ ಶೀಘ್ರದಲ್ಲೇ ರಾಜ್ಯದಲ್ಲಿ ರಾಜಕೀಯ ಸಂಚಲನ ಸೃಷ್ಟಿಯಾಗೋದು ಪಕ್ಕಾ.